ಸುಸ್ವಾಗತ. ನಾನು ಜಿ ರಮೇಶ್, ಅಧ್ಯಕ್ಷರು ಬೆಂಗಳೂರು ದೇವಾಂಗ ಸಂಘ. ಇವತ್ತು ನಮ್ಮ ಪೂಜ್ಯರು ಶ್ರೀ 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 ದಯಾನಂದಪುರಿ ಮಹಾಸ್ವಾಮಿಗಳು, ಅಧ್ಯಕ್ಷರು ಹಂಪಿ ಹೇಮಕೂಟ ಗಾಯತ್ರಿ ಪೀಠ ಸಾನ್ನಿಧ್ಯ ವಹಿಸಿದ್ದಾರೆ. ಮತ್ತು ಇವರು ವಿಜಯ್ ಕುಮಾರ್, ನಮ್ಮ ಉಪಾಧ್ಯಕ್ಷರು ಬೆಂಗಳೂರು ದೇವಾಂಗ ಸಂಘ. ಅವರ ಉಪಾಧ್ಯಕ್ಷರು ಪಾರ್ವತಿಯವರು ಬೆಂಗಳೂರು ದೇವಾಂಗ ಸಂಘ. ಆಮೇಲೆ ನಮ್ಮ ಕೋಶಾಧಿಕಾರಿಗಳು ಲಕ್ಷ್ಮೀನಾರಾಯಣರು, ನಮ್ಮ ಸಂಚಾಲಕರಾದಂಥ ಕೋದಲರಾಮರು ಪ್ರೊಫೆಸರ್ ಪಡೆದು, ಆಮೇಲೆ 2004 PU ಕಾಲೇಜು, 2007 ಪದವಿ ಕಾಲೇಜು BA BCom BBA ನೀಡ್ತಾ ಇದೆ. ಒಟ್ಟು 1500 ಜನ ಮಕ್ಕಳು ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಎಲ್ಲವೂ ಕೂಡ ಸೇರಿದೆ. ಕಾಲೇಜಲ್ಲಿ BCom ಅಂತ ಹೇಳಿದ್ರೆ 20,000-25,000 ರೂಪಾಯಿ ಅಷ್ಟೇ. ಎಲ್ಲವೂ ಯೂನಿಫಾರ್ಮು ಕೊಡ್ತೇವೆ, ಬುಕ್ಕು ಎಲ್ಲ. ಹೀಗೆ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ, ಎಲ್ಲ ಜಾತಿ ಜನಾಂಗದವರು, ಅಶಕ್ತರು, ದುರ್ಬಲ ವರ್ಗದವರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಉಚಿತ ವಿದ್ಯಾಭ್ಯಾಸ ಅಂತ ಹೇಳಬೇಕು. ಅದನ್ನು ನಾವು ಅನೇಕ ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ ಅಲ್ಲಿ ಪಕ್ಕದಲ್ಲಿ ನಮ್ಮದು 2 ಕಲ್ಯಾಣ ಮಂಟಪಗಳಿದೆ. ಬೆಂಗಳೂರಿನಲ್ಲಿ ಅತಿ ಕಡಿಮೆ 65,000 ರೂಪಾಯಿ, 50,000 ರೂಪಾಯಿ, 65,000 ರೂಪಾಯಿ. ಒಂದು ಕಲ್ಯಾಣ ಮಂಟಪದಲ್ಲಿ ಕೆಳಗೆ 50,000 ರೂಪಾಯಿ, ಮತ್ತೊಂದು ಕಲ್ಯಾಣ ಮಂಟಪ 65,000 ರೂಪಾಯಿ. 2 ದಿನಕ್ಕೆ. ಇದು ಬೆಂಗಳೂರಿನಲ್ಲಿ ಈ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಆ ಕಲ್ಯಾಣ ಮಂಟಪಗಳು. ಅದು ಯಾಕೆ ಅಂತ ಹೇಳಿದ್ರೆ, ಈ ಜಾಗವನ್ನು, ಅದೆಲ್ಲ ಒಟ್ಟು ಜಾಗ, ಹಾಸ್ಟೆಲ್ ಜಾಗ ಆಗ್ಬೋದು, ಮತ್ತು ಈ ಶಾಲಾ ಕಾಲೇಜ್ ಜಾಗ ಆಗ್ಬೋದು, ನಮ್ಮ ಸಂಘದ ಕಚೇರಿ ಆಗ್ಬೋದು, ಈ ಕಲ್ಯಾಣ ಮಂಟಪಗಳು, ಇದು 1 ಎಕರೆ 37 ಗುಂಟೆ ಜಾಗನ 1943ರಲ್ಲಿ ಒಂದು ಕಾರ್ಯಕಲಾಪಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದು ಈಗ 12/2/24ಕ್ಕೆ 100 ವರ್ಷ ಆಗಿದೆ. 101 ವರ್ಷ ಮುಗಿಸಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಆಮೇಲೆ ನಾವು ಈಗ ಒಂದು ಶೈಕ್ಷಣಿಕವಾಗಿ ಏನು ನಾನು ಹೇಳಿದೆ, ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಕೆಲಸ, ಮತ್ತು ಸಾಮಾಜಿಕವಾಗಿ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಸಂಘದ ಆಶ್ರಯದಲ್ಲಿ. ಇದು ನಮ್ಮ ದೇವಾಂಗದ ಮೂಲ ಪುರುಷ ದೇವಳ ಮಹರ್ಷಿ, ಆಮೇಲೆ ದೇವರ ದಾಸಿಮಯ್ಯ, ವಚನಕಾರ, ಆದ್ಯ ವಚನಕಾರ, ಬಸವಣ್ಣನರಿಗಿಂತಲೂ 100 ವರ್ಷ ಹಿಂದೆ ಬದುಕಿದ್ದಂಥ ಆದ್ಯ ವಚನಕಾರ, ವಚನ ಬ್ರಹ್ಮ. ನಮ್ಮ ಸಂಘ 100 ವರ್ಷಗಳಿಂದ ದುಡಿತಾ ಇದೆ ಅಂತಕ್ಕಂಥ ವಿಚಾರವನ್ನು ತಮ್ಮಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ. ಈ ರೀತಿ ಬಿಟ್ಟು ನಮ್ಮ ಎಲ್ಲ ಒಂದು ಸದಸ್ಯರ ಒಂದು ಆಡಳಿತ ಮಂಡಳಿಯ ಒಂದು ಬಯಕೆಯಾಗಿತ್ತು. ಹಾಗಾಗಿ ನಾವು ಜನವರಿ 4ನೇ ತಾರೀಕು ಅರಮನೆ ಮೈದಾನದಲ್ಲಿ ಗಾಯತ್ರಿ ಗೇಟ್ ನಂಬರ್ 4 ಗಾಯತ್ರಿ ಗೇಟ್ನಲ್ಲಿ ಈ ಶತಮಾನೋತ್ಸವ ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೀವಿ. ಆವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾದಂಥ ನಮ್ಮ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಆಮೇಲೆ ಜವಳಿ ಮಂತ್ರಿಗಳಾದಂಥ ಗಿರಿರಾಜ್ ಸಿಂಗ್ ಅವರು, ಕೇಂದ್ರ ಜವಳಿ ಮಂತ್ರಿ ಗಿರಿರಾಜ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ. ಆಮೇಲೆ ಧರ್ಮೇಂದ್ರ ಪ್ರಧಾನ್ ಅವರು, ಎಜುಕೇಷನ್ ಮಿನಿಸ್ಟರ್, ಅವರು ಬರ್ತಾ ಇದ್ದಾರೆ. ಎಲ್ಲ ರಾಜ್ಯದ ಎಲ್ಲ ಕಡೆಯಿಂದ ನಮ್ಮ ಸಮಾಜದ ಜನಗಳು, ಈ ಕಡೆ ಗುಲ್ಬರ್ಗದಿಂದ ಈ ಕಡೆ ಕೋಲಾರವರೆಗೆ, ಚಾಮರಾಜನಗರವರೆಗೆ, ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ ಸಮಾಜ ಜನಗಳು ಎಲ್ಲರೂ ಕೂಡ ಈಗ ನಾವು 3 ತಂಡಗಳಾಗಿ ಹೆಚ್ಚು ಜನರು ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಥವಾ ಆವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬನ್ನಿ. ಪಾರಂಪರಿಕವಾಗಿರುವಂಥ ಈ ಒಂದು ನೇಕಾರರು ಅಂತ ಹೇಳಿದಾಗ ಪದ್ಮಶಾಲಿ, ಪಟಸಾಲಿ, ದೇವಾಂಗ ಎಲ್ಲರೂ ಸೇರ್ತಾರಲ್ಲ. ಈ ಒಂದು ಸಮಾಜದಲ್ಲಿ ಅವತ್ತಿನ ಕಾಲದಲ್ಲಿ ಒಂದು ಧಾರ್ಮಿಕವಾಗಿ ಪೂಜೆ ಪುನಸ್ಕಾರಗಳು ಎಲ್ಲ ಒಂದೇ ಥರ ಇದ್ದರೂ ಸಹ ಆವತ್ತಿನ ಕಾಲದಲ್ಲಿ ನಾವು ಒಂದೊಂದಾಗಿ ನಾವು ಮಾಡ್ಕೊಂಡಿದ್ವಲ್ಲ. ಹಾಗಾಗಿ ಇದು ಒಂದು ಕಾರ್ಯಕ್ರಮದಲ್ಲಿ ದೇವಾಂಗದವರು ಅಂತಾನೆ ಮಾಡ್ತಿದ್ವಿ. ಪದ್ಮಶಾಲಿ ಸಂಘನೂ ಇದೆ, ಅವರು ಗೆಸ್ಟ್ ಆಗಿ ಬರ್ತಾರಲ್ಲ. ಆದ್ರೆ ಈ ಒಂದು ಸಂಘದ ನಿಯಮದೊಳಗೆ ನಮ್ಮದೇ ಆಗಿರ್ತಕ್ಕಂಥದ್ದು ಕೆಲವೊಂದು ಮಾಡ್ಕೊಂಡಿದ್ದಾರಲ್ಲ. ಹಾಗಾಗಿ ಇದು ಒಂದು ಪ್ರದೇಶ ಇರ್ತಕ್ಕಂಥವ್ರು ಸಹ ಇದಕ್ಕೆ ಮೆಂಬರ್ ಆಗಬೇಕು, ಸಂಘ ಸಮಾಜವನ್ನು ಸಂಘಟನಾತ್ಮಕವಾಗಿ ತಗೊಂಡು ಹೋಗ್ಬೇಕಂತ ದೃಷ್ಟಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಅವತ್ತಿನ ಕಾಲದಲ್ಲಿ. ಅದೇ ರೀತಿಯಾಗಿ ಇವತ್ತು ಸಹ ನಮ್ಮ ರಮೇಶ್ ಅಧ್ಯಕ್ಷತೆಯೊಳಗೆ ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಸಹ ಅದನ್ನೇ ನಡೆಸ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಜಿಲ್ಲೆಯವರು ಸಹ ಇದಕ್ಕೆ ಸಹಕಾರ ಇದೆ. ಈಗ ನಮ್ಮ ಶಾಲೆ ಇದಕ್ಕೆ ದೇವಾಂಗ ಕಾಲೇಜ್ ಪ್ರಿ ಕೆಜಿಯಿಂದ ಲಾವರೆಗೂ ಇದೆ, ಡಿಗ್ರಿ ಇದೆ, PU ಇದೆ, ಎಲ್ಲ ಇದೆ. ಅಲ್ಲಿ ಸುಮಾರು ಒಂದು 10-15% ಇದು ಏನು ಅಂದ್ರೆ, ಈಗ ನಮ್ಮ ಆ ಕಾಲೇಜಲ್ಲಿ ಓದ್ತಾ ಇದ್ದಾರೆ ನಮ್ಮವರು 2-3% ಇರ್ಬೇಕಷ್ಟೇ ದೇವಾಂಗ ಸಮಾಜದವರು. ಎಲ್ಲಾ ಜಾತಿ ಜನ ಇರ್ತಕ್ಕಂಥದ್ದು ಅಲ್ಲಿ ₹1 ಮಾಡಿದಾರಲ್ಲ, ಒಂದು ಯೂನಿಟಿಗೆ ₹1.25 ಮಾಡಿದಾರಲ್ಲ. ಹೌದ್ರಾ? ಅದನ್ನ ಈಗ ಅದನ್ನೇ ಮುಂದುವರಿಸಿ ಅಂತ ನಾವು ಅದನ್ನ ಆ ಸಭೆಯಲ್ಲಿ ಕೂಡ ವಿನಂತಿ ಮಾಡ್ಕೊಳ್ತೀವಲ್ಲ. ಈಗ ನಿಮ್ಮೆಲ್ಲ ಪ್ರೇರಣೆ ಕೊಟ್ಟಿದ್ರೆ ಒಂದೊಂದ್ಸಲ MLC ಕೇಳಿ ಅಂತ ತಪ್ಪಿಲ್ಲ, ಕೇಳ್ತಾರೆ. ಪ್ರಜಾಪ್ರಭುತ್ವ ಹಕ್ಕಲ್ಲಿ ಕೇಳೋದು ತಪ್ಪೇನಿಲ್ಲ. ಅದ ನೀವು ಅದನ್ನ ನಮಗೆ ಮೋಟಿವೇಟ್ ಮಾಡಿ ಕೊಟ್ಟಿದ್ರೆ ಖಂಡಿತ ನಾವು ಕೇಳ್ತೀವಿ. ಅದನ್ನೆಲ್ಲ ಜಾರಕಿಹೊಳಿ
ಜಾರಕಿಹೊಳಿ ಸಾಹೇಬ್ರವ್ರ ಮಗನೂ ಬಂದಿದ್ರಲ್ಲಿ ಅಲ್ಲ. ನಾವು ಆಗ್ಲೇ ಬಾಗಲಕೋಟೆ ಒಳಗೆ ನೇಕಾರಿಗಾಗಿ DCC ಬ್ಯಾಂಕಲ್ಲಿ ಒಂದು ಸೀಟ್ ಇದೆ, ಅದೇ ರೀತಿಯಾಗಿ ಇಲ್ಲಿ ಒಂದು ಸೀಟ್ ಮಾಡಿ ಇಡೀ ರಾಜ್ಯದಲ್ಲಿ ನೇಕಾರಿಗೆ ಒಂದು ಜೋರ ಇದೆ. ಅಲ್ಲೊಂದು ಇಲ್ಲೊಂದು ನಮ್ಮದೇನೆ ಈ ಜವಳಿ ಉತ್ಪನ್ನಗಳದೇ ರಾಜ್ಯದ ಆದಾಯ ಬೊಕ್ಕಸಕ್ಕೆ ಬರ್ತಾ ಇದೆ ಹೆಚ್ಚಾಗಿ. ಇವಾಗ ಎಕ್ಸೈಸ್ ಕಮರ್ಷಿಯಲ್ ಟ್ಯಾಕ್ಸ್ ಇರಲಿಲ್ಲ ಅಂತ ಒಂದು ಕಾಲ ಇತ್ತು. ಈಗ ಆ ಕಾಲ ಹೋಗ್ಬಿಟ್ಟಿದೆ. ಈಗ ನಮ್ಮ ನೇಕಾರಿಕೆಯನ್ನು ಉಳಿಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಚಿಕ್ಕದ ಒಂದು ನೆನಪಿನ ಕಾರ್ಯಕ್ಕೆ ಚಿಕ್ಕ ಪಂಚಲೋಹ ಒಂದು ನಾಣ್ಯವನ್ನ ಒಂದು ಇದು ಮಾಡ್ಕೊಂಡು ಕಾರ್ಡನ್ನು ಕೊಡ್ತಾ ಇದೆ. ನಶಿಸಿ ಹೋಗ್ತಾ ಇರೋ ಈ ಕಾಲದಲ್ಲಿ ನಮ್ಮ ನೇಕಾರದ ಅನೇಕ ಸಮಸ್ಯೆಗಳಿದೆ ಸರ್. ಅದಕ್ಕೋಸ್ಕರನೇ ಜವಳಿ ಮಂತ್ರಿಗಳಾದ ಶ್ರೀಯುತ ಗಿರಿರಾಜ್ ಸಿಂಗ್ ಅವ್ರನ್ನ ಬರಮಾಡ್ಕೊಂಡಿದ್ದೀವಿ. ಅದಕ್ಕೊಂದು ಮೆಮೊರಾಂಡಮ್ ಎಲ್ಲ ನೇಕಾರರ ಸಮಸ್ಯೆಗಳನ್ನೆಲ್ಲ ತಗೊಂಡು ಒಂದು ಮೆಮೊರಾಂಡಮ್ ನಮ್ಮ ಅಧ್ಯಕ್ಷರು ರೆಡಿ ಮಾಡಿ ಅದನ್ನ ಕೊಡಬೇಕು, ಅವ್ರಿಗೆ ನಮ್ಮ ಒಂದು ಕಷ್ಟಗಳನ್ನ ತಿಳಿಸ್ಬೇಕು ಅಂತ ನಾವು ಹೋರಾಡ್ತಾ ಇದ್ದೀವಿ.